ಮುನಿಸಿಕೊಂಡ ವರುಣ ಮತ್ತೆ ಮಳೆ ಸುರಿಸಲು ಮುಂದಾಗಿದ್ದಾನೆ. ಮಳೆ ಬಂದಿಲ್ಲವೆಂದು ವರುಣ ದೇವನಿಗೆ ಜನ ಪ್ರಾರ್ಥಿಸಿದ್ದು, ಅಂಕೋಲಾದಲ್ಲಿ ಕಳೆದ 2 ದಿನದಿಂದ ನಿರಂತರ ಮಳೆ ಸುರಿಯುತ್ತಿರುವುದು ಆಸ್ತಿಕರ ಮನದಲ್ಲಿ ಹೊಸ ಭಾವ ಮೂಡಿಸಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಜೂನ್ನಲ್ಲಿ ಮುಂಗಾರು ಶುರುವಾಗಿದ್ರು ಜುಲೈ ಅರ್ಧ ತಿಂಗಳವರೆಗೂ ಮಳೆ ಸರಿಯಾಗಿ ಸುರಿಯದೆ ರೈತರನ್ನ ಕಂಗೆಡಿಸಿತ್ತು. ಮತ್ತೊಂದೆಡೆ ಈ ಸಲ ಕುಡಿಯುವ ನೀರಿಗೂ ತತ್ಪಾರ ಎದುರಾಗಲಿದೆ ಎಂದೇ ಭಾವಿಸಲಾಗಿತ್ತು. ಇಂತಹ ಸಂಕಷ್ಟ ಸ್ಥಿತಿಯನ್ನ ಹೋಗಲಾಡಿಸಬೇಕೆಂದು ಅಂಕೋಲಾದ ಹಾಲಕ್ಕಿ ಸಮಾಜದವರು ಹೊನ್ನೆಬೈಲ್ನ ಕುಸ್ಲೆ ದೇವರ ಮೊರೆ ಹೋಗಿದ್ರು. ತರ್ಲೆ ಕುಣಿತ, ಪುಗಡಿ ನೃತ್ಯ ಮತ್ತು ಗುಮಟೆ ಪಾಂಗ್ ಮೂಲಕ ದೇವರಲ್ಲಿ ಪ್ರಾರ್ಥಿಸಿ ಮಳೆ ಸುರಿಸೋ ಮಹಾರಾಯ ಎಂದು ಪ್ರಾರ್ಥಿಸಿದ್ರು. ಕಾಕತಾಳೀಯವೋ ಇಲ್ಲ ಪ್ರಾರ್ಥನೆ ಫಲಿಸಿತೋ ಗೊತ್ತಿಲ್ಲ, ಮರುದಿನದಿಂದಲೇ ಮಳೆ ಅಬ್ಬರಿಸುತ್ತಿದೆ. ಇದು ಆಸ್ತಿಕರ ಪಾಲಿಗೆ ದೇವರ ದಯೆ ಎಂದು ಹೇಳಿಕೊಳ್ಳುವಂತಾಗಿದೆ. ಈ ವರ್ಷ ಮಳೆಯನ್ನ ಎಲ್ಲ ಕೃಷಿಕರು ಕಾಯ್ತಾ ಇದ್ರು. ಯಾಕೆಂತಂದ್ರೆ ಜೂನ್ ತಿಂಗಳ ಆರಂಭವಾಗ್ತಾ ಇದ್ದಂತೆ ಮಳೆಯ ಸಿಂಚನ ಭೂಮಿಗಾಯಿತು. ಆಗ ಈ ಕೃಷಿಯನ್ನ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಎಲ್ಲ ರೈತರು ಕೂಡ ತಮ್ಮ ಉಳುಮೆ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರು. ಭತ್ತದ ಬೀಜವನ್ನು ಖರೀದಿಸಿ ಆ ಬೀಜವನ್ನು ಭೂಮಿಗೆ ಬಿತ್ತಿದ್ರು. ಆ ಭೂಮಿಯಲ್ಲಿ ಬಿತ್ತಿದ ಬೀಜ ಬೆಳಿಬೇಕಲ್ವೇ? ಹಸಿರು ಬೆಳಿಬೇಕು ಅಂತಂದಾಗ ಅದಕ್ಕೆ ನೀರು ಬೇಕು. ನೀರನ್ನು ಉಣಿಸಲು ಬಹಳ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣಗೊಳ್ತು. ಮಳೆ ನಿಂತೇ ಹೋಗ್ಬಿಡ್ತು. ಮಳೆ ನಿಂತು ಹೋದಂತಹ ಸಂದರ್ಭದಲ್ಲಿ ರೈತರು ಕಂಗಾಲಾದರು. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲಾ ತಾಲೂಕಿನಲ್ಲಿ ಈ ಭತ್ತದ ಬೆಳೆಯನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ನಮ್ಮ ಅಂಕೋಲಾ ತಾಲೂಕು ಭೂಪ್ರದೇಶದಲ್ಲಿ ಅತ್ಯಂತ ಚಿಕ್ಕದಾಗಿದ್ರೂ ಅರಣ್ಯ ವಿಭಾಗ ಹೆಚ್ಚಿದೆ. ಆದ್ರೂ ಮಳೆ ಇಲ್ಲ. ಕರಾವಳಿ ತೀರದಲ್ಲಿ ಎಲ್ಲೆಲ್ಲಿಯೂ ಹಾಹಾಕಾರ ಪ್ರಾರಂಭವಾಗಿಬಿಡ್ತು. ಈ ವರ್ಷದ ಬೆಳೆಯನ್ನು ಮಾಡೋದು ಹೇಗೆ? ಕೃಷಿಯನ್ನು ನಾವು ಭತ್ತದ ಬೀಜವನ್ನು ಬಿತ್ತನೆ ಮಾಡ್ಕೊಂಡಿದ್ದೀವಿ, ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಅದನ್ನು ನಾಟಿ ಮಾಡೋದು ಹೇಗೆ ಎನ್ನುವಂಥ ವಿಚಾರವನ್ನು ಪ್ರತಿಯೊಬ್ಬ ಕೃಷಿಕರು ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಎಲ್ಲೆಲ್ಲಿಯೂ ಬರ ಪ್ರಾರಂಭವಾಗ್ತದೆ ಅನ್ನುವಂಥ ವಿಚಾರ ಬಂದು ಎಲ್ಲರೂ ಆಕಾಶವನ್ನು ನೋಡ್ತಾನೆ ನಿಂತ್ಕೊಂಡ್ರು. ಆ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ತಿಳಿದು ಲೋಕ ಕಲ್ಯಾಣಕ್ಕಾಗಿ ನಾಟಿ ವೈದ್ಯರಾಗಿರುವ ಹನುಮಂತಗೌಡರವರು ಸಾಂಪ್ರದಾಯಿಕವಾಗಿ ದೇವರ ಮೊರೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಹಾಲಕ್ಕಿ ಸಮಾಜದ ಪ್ರತಿಯೊಬ್ಬರನ್ನು ಒಟ್ಟಿಗೆ ಸೇರಿಸಿಕೊಂಡು ಸಮೀಪವಿರುವಂಥ ಹೊನ್ನೆಬೈಲಿನ ಕುಸ್ಲೆ ದೇವಸ್ಥಾನಕ್ಕೆ ತೆರಳಿದರು. ಆ ಕುಸ್ಲೆ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಜಾನಪದದ ಸಾಂಸ್ಕೃತಿಕ ಲೋಕಕ್ಕೆ ನಮ್ಮನ್ನೆಲ್ಲ ಕೊಂಡೊಯ್ಯುವಂತಹ ತಾರ್ಲೆ ಕುಣಿತ, ಪುಗಡಿ ನೃತ್ಯ ಜೊತೆಯಲ್ಲಿ ಗುಮಟೆ ವಾದನದ ಮೂಲಕ ದೇವರನ್ನು ಪ್ರಾರ್ಥಿಸಿದರು, ಅರ್ಚಿಸಿದರು, ದೇವರನ್ನು ಬೇಡಿಕೊಂಡರು. ಹುಯ್ಯೋ ಹುಯ್ಯೋ ಮಳೆರಾಯ ಎನ್ನುವಂತಹ ಗೀತೆಯನ್ನು ಪ್ರಸ್ತುತಪಡಿಸಿದರು. ತಾರ್ಲೆ ಕುಣಿತ ಇರ್ಬೋದು, ಪುಗಡಿ ನೃತ್ಯ ಇರ್ಬೋದು, ಈ ಗುಮಟೆ ವಾದನಗಳು ಹಿಂದಿನ ಕಾಲದಿಂದಲೂ ದೇವರನ್ನು ಓಲೈಸಿಕೊಳ್ಳಲಿಕ್ಕೆ ಮಾಡ್ತಾ ಇರುವಂತಹ ವಿಶೇಷ ಪೂಜೆಗಳು ಎನ್ನುವುದನ್ನು ಹಿರಿಯರು ಹೇಳ್ತಾರೆ. ಸಂಪ್ರದಾಯ ಸಂಸ್ಕೃತಿಯ ಪ್ರತಿಬಿಂಬದಂತಿರುವಂತಹ ಹಾಲಕ್ಕಿ ಸಮಾಜದವರು ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಕಾರ್ಯಗಳನ್ನು ಮಾಡಿದರು. ದೇವರಿಗೆ ಈ ಮೊರೆ ಕೇಳಿಸ್ತೋ ಏನೋ ಗೊತ್ತಿಲ್ಲ. ಜುಲೈ 15ರಂದು ಈ ಪೂಜೆಯನ್ನು ದೇವಸ್ಥಾನದಲ್ಲಿ ಹನುಮಂತಗೌಡ ಮತ್ತು ಅವರ ತಂಡದವರು ನೆರವೇರಿಸ್ತಾರೆ. 16ನೇ ತಾರೀಕಿನ ಮುಂಜಾನೆ ಯಾರಿಗೂ ಅರಿವಿಲ್ಲದಂತೆ ಜೋರಾಗಿ ವರುಣ ಕೃಪೆ ಮಾಡಿದ್ದಾನೆ. ಮೇಘರಾಜ ಭೂಮಿಗೆ ತಂಪನ್ನೆರೆದಿದ್ದಾನೆ. ನಿಜಕ್ಕೂ 16 ಮತ್ತು 17ನೇ ತಾರೀಕಿನಂದು ವಿಶೇಷವಾಗಿ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲಾ ತಾಲೂಕಿನಲ್ಲಿ ಬಹಳ ಮಳೆ ಸುರಿದಿದೆ. ಹಳ್ಳಕಳ್ಳುಗಳು ತುಂಬಿಕೊಂಡಿವೆ. ಗಂಗಾವಳಿ ನದಿ ಮೈತುಂಬಿ ಹರಿತಾ ಇದೆ. ಚಿಕ್ಕ ಪುಟ್ಟ ತೊರೆಗಳು, ಬಾವಿಗಳು ತುಂಬಿ ಎಲ್ಲ ಒಣಗಿ ಹೋಗಿರುವಂತಹ ಕೃಷಿ ಗದ್ದೆಗಳಲ್ಲಿ ನೀರು ತುಂಬಿದೆ. ಮಳೆ ಇಲ್ಲದೆ ಬಿರು ಬಿಸಿಲು ಕೃಷಿಕರನ್ನ ಆತಂಕಕ್ಕೆ ನೂಕಿತು. ಬಿಸಿಲಿನ ಬೇಗೆಯನ್ನ ತಾಳಲಾರದೆ ಜನ ಕಂಗಾಲಾಗಿದ್ರು. ಇದೀಗ ಒಂದೇ ಸಮನೆ ಮಳೆ ಸುರಿಯುತ್ತಿರೋದ್ರಿಂದ ಹಳ್ಳ ಕೊಳ್ಳಗಳು ತುಂಬಿದ್ದು ಗಂಗಾವಳಿ ನದಿ ಮೈದುಂಬಿ ಹರಿಯುತ್ತಿದೆ. ಬಾಡಿ ಹೋದ ರೈತರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಕೃಷಿ ಚಟುವಟಿಕೆ ಆರಂಭಗೊಂಡಿದೆ. ಬಿತ್ತಿದ ಸಸಿಗಳನ್ನ ಕಿತ್ತು ಭೂತಾಯಿಗೆ ಹಸಿರು ಸೀರೆಯನ್ನ ಕೃಷಿಕರು ಉಡಿಸುತ್ತಿದ್ದಾರೆ. ಬಿತ್ತಿದ ಬೀಜದ ಸಸಿ ಬಲಿತಿದ್ದು ಈ ಸಸಿಯನ್ನ ನೆಡುವ ಕಾಯಕಕ್ಕೆ ರೈತರು ತೊಡಗಿಸಿಕೊಂಡಿದ್ದಾರೆ. ಎಲ್ಲೆಲ್ಲಿಯೂ ಉಳುವ ಸದ್ದು ಕೇಳಿ ಬರ್ತಿದೆ. ತಮ್ಮ ಬದುಕು ಮಳೆಯಿಲ್ಲದೆ ಮುಳುಗಿ ಹೋಯಿತು ಎನ್ನುವ ರೈತರಿಗೆ ನಾವು ಬದುಕಬಹುದು ಎನ್ನುವ ಆತ್ಮವಿಶ್ವಾಸವನ್ನ ಈ ವರುಣ ಕೃಪೆ ಮಾಡಿದ್ದಾನೆ. ಈ ವರ್ಷ ಭತ್ತದ ಬೆಳೆಯನ್ನ ಬೆಳೆಯಲು ಆಗುವುದೇ ಇಲ್ಲ ಎಂದು ತಿಳಿದಿದ್ದೆವು. ಆದ್ರೆ ದೇವರ ಆಶೀರ್ವಾದದಿಂದ ಮಳೆ ಬಂದಿದೆ. ಹಳ್ಳಗಳು ತುಂಬಿದ್ದು ಕೃಷಿಗೆ ತೊಂದರೆಯಾಗಲಾರದು. ಇನ್ನು ಮುಂದೆಯೂ ಇದೇ ರೀತಿ ಮಳೆ ಬರಲಿ ಎಂದು ದೇವರನ್ನ ಪ್ರಾರ್ಥಿಸುತ್ತೇವೆ ಎಂದು ಬೆಳಂಪಾರದ ಮಹಾದೇವಗೌಡ ತಿಳಿಸಿದ್ದಾರೆ. ಕೃಷಿ ಕಾಯಕಕ್ಕೆ ಅತ್ಯಂತ ಹರ್ಷದಿಂದ ರೈತರು ತೊಡಗಿಸಿಕೊಂಡಿದ್ದಾರೆ. ಇಂಥ ಒಂದು ವಿಶೇಷತೆ ಎನ್ನುವಂತೆ ಈ ಒಂದು ಪರಿಸರವನ್ನು, ಪ್ರಕೃತಿ ಮಾತೆಯನ್ನು ನಾವು ಆರಾಧಿಸಿದರೆ, ದೇವರನ್ನು ಪೂಜೆ ಮಾಡಿದರೆ ಒಂದು ಪ್ರಾರ್ಥನೆ ಎನ್ನುವುದು ಫಲ ನೀಡುತ್ತದೆ ಎನ್ನುವುದಕ್ಕೆ ಈ ಒಂದು ಕುಸ್ಲೆ ದೇವಸ್ಥಾನದಲ್ಲಿ ನಡೆದ ಪೂಜೆ ಸಾಕ್ಷಿಯಾಗಿದೆ ಎನ್ನುವಂತಹ ಮಾತುಗಳನ್ನು ದೈವ ಭಕ್ತರಾದಂತಹ ಹಲವರು ಹಂಚಿಕೊಳ್ತಾ ಇದ್ದಾರೆ. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿರಬಹುದು, ಆದರೆ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಾಗ್ಲೂ ಎಲ್ಲೋ ದೈವ ನಂಬಿಕೆಗಳು,
ಸಂಪ್ರದಾಯಗಳು, ಸಂಸ್ಕೃತಿಯ ಸೊಗಡು ಇವೆಲ್ಲವೂ ಕೆಲಸವನ್ನು ಮಾಡ್ತವೆ ಅನ್ನೋದು ಹಿರಿಯರ ಭಾವನೆ ಕೂಡ. ಇಂಥ ಒಂದು ವಿಚಾರದಲ್ಲಿ ಈ ಒಂದು ಕೃಷಿಯಲ್ಲಿ ಎಲ್ಲರೂ ತೊಡಗಿಸ್ಕೊಳ್ಳುವಂತಾಗಲಿ, ಈ ಭೂಮಿ ಹಸನಾಗಲಿ, ಜೊತೆಯಲ್ಲಿ ಭೂಮಿ ಹಸಿರು ಸೀರೆಯನ್ನುಟ್ಟು ಕಂಗೊಳಿಸಲಿ. ರೈತರೆಲ್ಲರೂ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡು ಈ ನಾಟಿ ಮಾಡುವುದರ ಮೂಲಕ ಮಳೆ ಇನ್ನೂ ಬರ್ತಾನೆ ಇರಲಿ ಎನ್ನುವುದು ನಮ್ಮೆಲ್ಲರ ಹಾರೈಕೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೆಬೈಲ್, ಅಂಕೋಲ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ನ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು, ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9914140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.